ಅರೆ ಏನಿದು ಇಷ್ಟೊಂದು ಪಾರ್ಸಲ್ಸ್ ಅಂದ್ಕೊಂಡ್ರಾ? ಆಗಲೇ ಹೇಳಿದ ಹಾಗೆ ಅನ್ನಪ್ರಾಸನಕ್ಕೆ ಆಲ್ಮೋಸ್ಟ್ ಎಲ್ಲನೂ ನಾನು ಆನ್ಲೈನ್ ಶಾಪಿಂಗ್ ಮಾಡಿದ್ದೀನಿ ಡೆಕೋರೇಷನ್ಗೆ ಅಂತ ಹೇಳಿ. ಸೊ ಕೆಲವು ವೆಂಡರ್ಸ್ ಹತ್ರ ತರಿಸಿದ್ರೆ ಡೈರೆಕ್ಟಾಗಿ, ಕೆಲವು ನಾನು ಆನ್ಲೈನ್ ಶಾಪಿಂಗ್ ಮೀನ್ಸ್ ಆ್ಯಪ್ ಥ್ರೂ ಮಾಡಿದ್ದೀನಿ ಮೀಶೋದಿಂದ. ಇದು ಬಂದುಬಿಟ್ಟು ಮುಂಚಿತವಾಗಿ ದಿಯಾಸ್ ಆ್ಯಂಡ್ ಉರ್ಲಿ ಫಸ್ಟ್ ಇದನ್ನೇ ತೋರಿಸ್ತಾ ಇದ್ದೀನಿ. ಭಾಳ ಯೂಸ್ ಆಯಿತು ಅಂತ ಹೇಳ್ಕೊಬೋದು. ಬಟ್ ಇದು ಬಂದುಬಿಟ್ಟು ಪ್ಲೇನ್ ಉರ್ಲಿ, ಏನೂ ದಿಯಾಸ್ ಇಲ್ಲ, ಡೆಕೋರೇಷನ್ಗೆ ಅಂತಲೇ ತರಿಸಿರೋದು. ಬಟ್ ನನಗೆ ಇದು ಅನ್ನಪ್ರಾಸನ ಟೈಮಲ್ಲಿ ಯೂಸ್ ಆಗಲಿಲ್ಲ. ಬಟ್ ದೀಪಾವಳಿ ಡೆಕೋರೇಷನ್ ಟೈಮಲ್ಲಿ ನಾನು ಫೋಟೋಶೂಟ್ಗೆ, ಬೇಬಿ ಫೋಟೋಶೂಟ್ಗೆ ಈ ಎರಡೂ ಉರ್ಲಿನ ನಾನು ಬಳಸಿದ್ದೀನಿ. ಭಾಳ ಅಂದರೆ ಭಾಳ ಸಖತ್ತಾಗಿ ಕಾಣ್ತಾ ಇತ್ತು. ಇದು ಬಂದುಬಿಟ್ಟು ಸ್ಟೆನ್ಸಿಲ್ಸ್ ವಿತ್ ಗಂಧ, ಭಸ್ಮ, ಕುಂಕುಮ ಎಲ್ಲನೂ ಇದೆ. ಬೇಬಿ ಫೋಟೋಶೂಟ್ಗೆ, ಟೆಂಪಲ್ಸ್ಗೆ ಹೋಗ್ಬೇಕಾದ್ರೆ, ಮನೇಲಿ ಏನಾದರೂ ಪೂಜಾಸ್ ಇದ್ದರೆ, ಫೆಸ್ಟಿವಲ್ ಸೀಸನಲ್ಲಿ ಆ ಟೈಮಲ್ಲೆಲ್ಲ ಯೂಸ್ ಮಾಡ್ಕೋಬೋದು ಅಂತೇಳಿ ನಾನು ತರಿಸಿರೋದು ಕಾಂಬೋ ಆಫರು. ಬಟ್ ನಾನು ಈ ಗಂಧ, ಭಸ್ಮ ಇದ್ಯಾವುದು ಬಳಸಿಲ್ಲ, ಕೆಮಿಕಲ್ಸ್ ಇರುತ್ತೆ ಅನ್ನೋ ಭಯದಿಂದ ಪಾಪುಗಲ್ವ. ಈ ಸ್ಟೆನ್ಸಿಲ್ಸ್ ಅಂತೂ ಸಿಕ್ಕಾಪಟ್ಟೆ ಯೂಸ್ ಆಯಿತು. ಇದು ಬಂದುಬಿಟ್ಟು ಕುಬೇರ ದಿಯಾಸು, ಭಾಳ ಆ್ಯಂಟಿಕ್ ಆಗಿವೆ, ಭಾಳ ಸಖತ್ತಾಗಿದೆ. ಡೆಕೋರೇಷನ್ ಟೈಮಲ್ಲಂತೂ ಭಾಳ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಬಂದುಬಿಟ್ಟು ಸೂರ್ಯ ಸ್ಟೆನ್ಸಿಲ್ಲು. ವಾಸ್ತುದೋಷ ಇದ್ದರೆ ಈ ಸ್ಟೆನ್ಸಿಲ್ಸು ಪೂರ್ವ ಬಾಗಿಲಿಗೆ ಹಾಕಿದರೆ ನಿವಾರಣೆ ಆಗುತ್ತೆ, ಪ್ರಾಬ್ಲಮ್ಸ್ ಕಮ್ಮಿ ಆಗುತ್ತೆ ಅಂತ ಹೇಳ್ತು. ನಂಬಬೇಕು ಅಂತಲ್ಲ, ಏನೋ ನನಗೆ ಲೈಕ್ ಆಯಿತು, ನೋಡೋಕ್ಕೂ ಚೆನ್ನಾಗಿದೆ. ಬಟ್ ದೊಡ್ಡದು ಬರುತ್ತೆ ಅಂದ್ಕೊಂಡೆ. ಅಕಾರ್ಡಿಂಗ್ ಟು ದ ಪ್ರೈಸ್ ಬೆಸ್ಟ್ ಅಂತ ಹೇಳ್ಬೋದು. ಸ್ಟಿಲ್ ನಾವು 1 ಇಯರ್ ಆಯಿತು ಯೂಸ್ ಮಾಡೋಕ್ಕೆ, ಏನೂ ಆಗಿಲ್ಲ. ಇದು ಬಂದುಬಿಟ್ಟು ಮೋಸ್ಟ್ ಫೇವ್ರೇಟ್, ಹಾಗೆ ಅನ್ನಪ್ರಾಸನಕ್ಕೆ ಹೇಳಿ ಮಾಡಿಸಿದ ಬ್ಯಾನರ್ ಆ್ಯಂಡ್ ಪ್ರಾಪ್ಸ್ ಅಂತ ಹೇಳ್ಬೋದು. ನಂಗೆ ಭಾಳ ಅಂದರೆ ಭಾಳ ಇಷ್ಟ ಆಯಿತು. ಸೊ ಈ ಪ್ರಾಪ್ಸ್ ಅಂತೂ ನನ್ನ ಅನ್ನಪ್ರಾಸನ ಆದಮೇಲೆ ಬೇಬಿ ಫೋಟೋಶೂಟ್ಗೆ, ಸೀರಿಯಲ್ ಫೋಟೋಶೂಟ್ಗೆ ನಾನು ಯೂಸ್ ಮಾಡ್ಕೊಂಡಿದ್ದೇ ಇದೆ. ಎಲ್ಲನೂ ಭಾಳ ಸಖತ್ತಾಗಿ ಇದೆ, ಕ್ಯೂಟಾಗಿದೆ. ನೋಡಿ ಪ್ರತಿಯೊಂದೂ ಎಷ್ಟು ಚೆನ್ನಾಗಿದೆ. ಅನ್ನಪ್ರಾಸನ ಡೆಕೋರೇಷನ್ಗಂತೂ ಭಾಳ ಅಂದರೆ ಭಾಳ ಯೂಸ್ ಆಯಿತು. ಆ್ಯಂಡ್ ನಾನು ಈ ಎಲ್ಲ ಐಟಮ್ಸ್ನ ಈಗ 1 ಬೈ 1 ತೋರಿಸ್ತಾ ಹೋಗ್ತೀನಿ. ನೆಕ್ಸ್ಟ್ ಇನ್ನೊಂದು ವೀಡಿಯೋದಲ್ಲಿ ನಾನು ಅನ್ನಪ್ರಾಸನ ಡೆಕೋರೇಷನ್ ಯಾವ ರೀತಿ ಮಾಡಿದೆ, ಹಾಗೆ ಯಾವ ರೀತಿ ಕಾಣ್ತಾ ಇತ್ತು ಅಂತ ನಾನು ಹೇಳ್ತೀನಿ. ಬಟ್ ಈ ವಿಡಿಯೋದಲ್ಲಿ ಅಂತಂದರೆ ಲೆಂದಿ ಆಗುತ್ತೆ, ನೋಡೋಕ್ಕೂ ಸ್ವಲ್ಪ ಬೇಸರ ಆಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಏನೆಲ್ಲ ಐಟಮ್ಸ್ನ ತರಿಸಿದ್ದೀನಿ ಅವನ್ನ ಮಾತ್ರ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಲ್ಲನೂ ಭಾಳ ಚೆನ್ನಾಗಿದೆ. ಸೆಲೆಕ್ಟ್ ಮಾಡಿ 1 ಮಂತಿಂದ ಅದು ಇಲ್ಲ ಇದು ಇಲ್ಲ ಅಂಥೇಳಿ ನೋಡಿ ಸೊ ಕೆಲವು ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಹೇಗೆ ಅನ್ನಿಸ್ತು ಅಂತೇಳಿ ಕಮೆಂಟಲ್ಲಿ ಹಾಕಿ. ಇನ್ನು ನಿಮಗೆ ಲಿಂಕ್ ಬೇಕು ಅಂತ ಅಂದರೆ ಮೆಸೇಜ್ ಮಾಡಿ, ಪಿಂಗ್ ಮಾಡಿ ಕಮೆಂಟಲ್ಲಿ. ನಾನು ನಿಮಗೆ 1 ಬೈ 1 ಯಾವುದು ಬೇಕು ಅಂದರೆ ಅದರದ್ದು ಲಿಂಕ್ ಕಳಿಸ್ತೀನಿ. ನೋಡಿ ಎಷ್ಟು ಸಖತ್ತಾಗಿದ್ದಾವೆ, ಎಲ್ಲನೂ ಕ್ಯೂಟ್ ಆ್ಯಂಡ್ ಪ್ರೆಟ್ಟಿಯಾಗಿದೆ. ಮದರ್ ಹಾಗೂ ಬೇಬಿ, ಹಾಗೆ ಹ್ಯಾಪಿ ಅನ್ನಪ್ರಾಸನ ಸೆಲೆಬ್ರೇಷನ್. ನೋಡಿ ಸ್ಟಿಕ್ಸ್, ಪ್ರಾಪ್ಸ್ ಭಾಳ ಸಖತ್ತಾಗಿದೆ. ನೀವು ಈ ರೀತಿ ಸೆಲೆಬ್ರೇಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಟ್ರೈ ಮಾಡಿ, ಸಖತ್ತಾಗಿ ಇರುತ್ತೆ ಔಟ್ಪುಟ್ಟು. ನೆಕ್ಸ್ಟ್ ಬಂದುಬಿಟ್ಟು ಗಾರ್ಲ್ಯಾಂಡ್ಸ್. ಇದೂ ಡೆಕೋರೇಷನ್ಗೆ ಅಂತಲೇ ತರಿಸಿದ್ದು. ಹಾಗೆ ಇದು ಬಂದುಬಿಟ್ಟು ಡ್ರೀಮ್ ಕ್ಯಾಚರ್ಸ್. ಇದಂತೂ ಭಾಳ ದಿನದಿಂದ ತೊಗೊಳ್ಬೇಕು ಅನ್ನೋದಿತ್ತು. ಸೊ ಇದೇ ಟೈಮಲ್ಲಿ ಆರ್ಡ್ರ್ ಮಾಡಿದೆ. ಇದು ಬಂದುಬಿಟ್ಟು ಮ್ಯಾಟ್. ಇದೇನು ಅನ್ನಪ್ರಾಸನೆಗೆ ಅಂತಲ್ಲ, ಮಾಮೂಲಾಗಿ ಅದೇ ಟೈಮಲ್ಲಿ ಇದನ್ನು ಆರ್ಡ್ರ್ ಮಾಡಿದ್ದು. ಇದು ಯಾವ ರೀತಿ ಬಳಸಬೇಕು ಅಂತೇಳಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ, ಲಿಂಕ್ ಅಪ್ಡೇಟ್ ಮಾಡ್ತೀನಿ. ಇದು ಹೇಳಿದ್ನಲ್ಲ, ಇದು ಕಸ್ಟಮೈಸ್ಡ್ ಡಾಲ್ಸ್ ಅಂತ ಹೇಳ್ಬೋದು. ನಾಟ್ ಓನ್ಲಿ ಅನ್ನಪ್ರಾಸನ ಅಂತಲ್ಲ, ನೀವು ಯಾವುದೇ ಅಕೇಷನ್ಗೆ ಯಾವ ರೀತಿ ಬೇಕು ಅಂದರೆ ಆ ರೀತಿ ಕಸ್ಟಮೈಸ್ ಮಾಡಿ ಕೊಡ್ತಾರೆ. ನಾನಿಲ್ಲಿ ಅನ್ನಪ್ರಾಸನಕ್ಕೆ ನನಗೆ ಇದೇ ಥರನೇ ಬೇಕು ಅಂತೇಳಿ ಬ್ಯಾಕ್ ಡ್ರಾಪು, ಡಾಲು, ಪ್ಲೇಟ್ಸ್, ಎವ್ರಿಥಿಂಗ್ ಕಸ್ಟಮೈಸ್ ಮಾಡಿರೋದು. ಈ ಕಸ್ಟಮೈಸೇಷನ್ ಬಂದುಬಿಟ್ಟು ನನ್ನದೇ ಆನ್ಲೈನ್ ಶಾಪಿಂಗ್ ಇದೆ, HP ಫ್ಯಾಷನ್ ಹಬ್ ಅಂತೇಳಿ. ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಸಾಕು, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ, ಯಾವ ಅಕೇಷನ್ಗೆ ಬೇಕೋ ಆ ಅಕೇಷನ್ಗೆ ನಿಮಗೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಮೇಲೆ ಹಾಕಿದ್ದೀನಿ, ನೋಡ್ಕೊಳ್ಳಿ, ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಯಾವುದೇ ಬೇಕು ಅಂತಂದರೆ. ನೆಕ್ಸ್ಟ್ ಬಂದುಬಿಟ್ಟು ವಾಲ್ ಹ್ಯಾಂಗಿಂಗ್ ಎಂಟ್ರೆನ್ಸ್ಗೆ ಇದೇ ಇರಲಿ ಅಂತೇಳಿ. ನಾರ್ಮಲಾಗಿ ಸ್ವೀಟ್ ಹೋಮ್, ವೆಲ್ಕಮ್ ಟು ಮೈ ಹೋಮ್ ಇದೆಲ್ಲ ಇರುತ್ತೆ. ಬಟ್ ಎಂಟ್ರೆನ್ಸ್ಗೆ ದೇವ್ರ ನಾಮಸ್ಮರಣೆ ಇರಲಿ, ಬಂದವರು ಸ್ವಲ್ಪ ಮೈಂಡ್ನು ರಿಫ್ರೆಶ್ ಆಗಲಿ ಅಂತೇಳಿ ಈ ಹ್ಯಾಂಗಿಂಗ್ ಆರ್ಡ್ರ್ ಮಾಡಿದ್ದು. ಈ ದಿಯಾಸ್ ಬಂದುಬಿಟ್ಟು ಇದೂ ಅನ್ನಪ್ರಾಸನಕ್ಕೂ ಬಂತು. ನನಗೆ ಎಲ್ಲ ಥರದ ಡೆಕೋರೇಷನ್ಗೂ ಮೇಲೆ ಮೀನ್ಸ್ ಬೇರೆ ಡೆಕೋರೇಷನ್, ಬೇರೆ ಫಂಕ್ಷನ್ಗೂ ಯೂಸ್ ಆಗುತ್ತೆ ಅಂತೇಳಿ ಈ ದಿಯಾಸ್ ಆರ್ಡ್ರ್ ಮಾಡಿದ್ದು. ನನಗಂತೂ ಸಿಕ್ಕಾಪಟ್ಟೆ ಯೂಸ್ ಆದವು ಈ ದಿಯಾಸು. ಈವನ್ ಫೋಟೋಶೂಟು, ಫಂಕ್ಷನ್ಸ್, ಬೇರೆ ಬೇರೆ ಫಂಕ್ಷನ್ಸ್ಗೂ ಯೂಸ್ ಆಯಿತು. ಇದು ಬಂದುಬಿಟ್ಟು ತುಳಸಿ ಬೃಂದಾವನ. ಇದು ಇರಲಿ ಅಂತೇಳಿ ಅನ್ನಪ್ರಾಸನ ಟೈಮಲ್ಲಿ ಸ್ವಲ್ಪ ನಾನೆಲ್ಲ ಸ್ಟಡಿ ಮಾಡಿದೆ, ಇದ್ದರೆ ಒಳ್ಳೆಯದು ಅಂತ ಇತ್ತು. ಸೊ ಅದಕ್ಕೆ ನಾನು ಈ ತುಳಸಿ ಬೃಂದಾವನನೂ ಆರ್ಡ್ರ್ ಮಾಡಿದ್ದು. ಭಾಳ ಕ್ಯೂಟ್ ಆಗಿದೆ, ಭಾಳ ಚೆನ್ನಾಗಿದೆ. ಇದು ಬಂದುಬಿಟ್ಟು ಬ್ಯಾಕ್ ಡ್ರಾಪು, ಸಖತ್ತಾಗಿದೆ. ನಾನಿಲ್ಲಿ ಯಾವುದೇ ಥರದ ದೇವ್ರ ಫೋಟೋ ಏನೂ ಇಲ್ಲದೆ ಇರೋ ಥರ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಓನ್ಲಿ ಫ್ಲವರ್ ಆ್ಯಂಡ್ ಇಲ್ಲಿ
ಲೀವ್ಸ್ ಪ್ಯಾಟರ್ನ್ ಇರಲಿ ಅಂತೇಳಿ ಎಲ್ಲ ಥರದ ಫಂಕ್ಷನ್ಗೂ ಯೂಸ್ ಆಗಲಿ ಅಂತೇಳಿ ಆರ್ಡ್ರ್ ಮಾಡಿದ್ದು. ಇದು ಬಂದುಬಿಟ್ಟು ಮಂಟಪ ವಿತ್ ಅಂಬ್ರೆಲಾ. ಇಲ್ಲಿ ಯಾವುದೇ ದೇವ್ರ ಫೋಟೋ ಚಿಕ್ಕ ಚಿಕ್ಕ ಮೂರ್ತಿಗಳಿಟ್ಟು ಭಾಳ ಸಖತ್ತಾಗಿ ಕಾಣುತ್ತೆ. ನನಗಂತೂ ಭಾಳ 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 ಇಷ್ಟ ಆಗಿರೋದ್ರಲ್ಲಿ ಇದು ಒಂದು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಆದಿಯೋಗಿ ಶಿವ ಐಡಲ್ ವಿತ್ ಇಂಟೆನ್ಸ್ ಸ್ಟಿಕ್ಸು. ಭಾಳ ಕ್ಯೂಟಾಗಿದೆ, ಭಾಳ ಸಖತ್ತಾಗಿದೆ. ಎಷ್ಟು ಸ್ಟಿಕ್ಸ್ ಬಂದಿದೆ ಈ ಐಡಲ್ ಜೋಡಿ, ಭಾಳ ಚೆನ್ನಾಗಿದೆ ನೋಡಿ. ಈ ರೀತಿ ಕಾಣುತ್ತೆ. ನಾನು ಸ್ಟಿಕ್ಸ್ ಹಚ್ಚಿ ಇಟ್ಮೇಲೆ ಅಂತೂ ಭಾಳ ಮನಸ್ಸಿನೂ ಸಮಾಧಾನ ಅನಿಸುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಿಮ್ಮೆಲ್ಲರ ಫೇವ್ರೇಟ್ ಆರ್ನಮೆಂಟ್ ಜ್ಯುವೆಲರಿ. ಇದೂ ನನಗೆ ಕಮ್ಮಿ ಪ್ರೈಸಲ್ಲಿ ಸಿಕ್ಕಿದೆ, ಬೆಸ್ಟ್ ಅಂತ ಹೇಳ್ಬೋದು. ಅನ್ನಪ್ರಾಸನಕ್ಕೆ ಅಂತಲ್ಲ, ಎಲ್ಲ ಫಂಕ್ಷನ್ಸ್ಗೂ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ಆರ್ಡ್ರ್ ಮಾಡಿದ್ದು. ನೋಡಿ, ಇದು ಬಂದುಬಿಟ್ಟು ಈ ಎಲ್ಲನೂ ಅನ್ನಪ್ರಾಸನ ಪ್ರೋಗ್ರಾಮ್ಗೆ ಡೆಕೋರೇಷನ್ಗೆ ಅಂತೇಳಿ ಆರ್ಡ್ರ್ ಮಾಡಿರೋ ಐಟಮ್ಸು. ಇದು ಬಂದುಬಿಟ್ಟು ಫೈನಲ್ ಔಟ್ಪುಟ್ಟು, ಫುಲ್ ಡೆಕೋರೇಷನ್ ವಿಡಿಯೋ ವಿತ್ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಂಟಿಲ್ ದೆನ್ ಕೀಪ್ ಟ್ಯೂನ್.